2024 ಜೂನಲ್ಲಿ ನೋಟಿಫಿಕೇಷನ್ ಆಯಿತು. 2024 ಜೂನಲ್ಲಿ ನೋಟಿಫಿಕೇಷನ್ ಆದಮೇಲೆ ಅದಕ್ಕೆ ಮುಂಚೆ 2024 ಮುಂಚೆ ಯಾರಾದರೂ ಇಲ್ಲಿ ಕೂತು ಏನಾದರೂ ಯಾರಿಗಾದ್ರು ವಿರೋಧ ಜೈಕಾರ ಅಥವಾ ಧಿಕ್ಕಾರ ಆಗ್ತಾಯಿದ್ರಾ? ಇಲ್ಲ. ಯಾಕಂದರೆ ಅವ್ರಿಗೆ ಪ್ರಾಬ್ಲಮ್ ಆದಾಗ ಅವರು ಏನಪ್ಪ ಹೋರಾಟ ಮಾಡ್ತಾರೆ. ಹೋರಾಟ ಮಾಡೋರನ್ನ ರೌಡಿಗಳಂತ ಕರೆದ್ರೆ ನಾವೇನು ಮಾಡೋಕ್ಕಾಗ್ತಾರೆ? ಮತ್ತು ರಾಜಕೀಯ ಮಾಡೋರನ್ನ ಏನಂತ ಕರಿಬೇಕು? ಕುತಂತ್ರಿಗಳಂತ ಕರಿಬೇಕಾ? ಹೋರಾಟ ಮಾಡೋರನ್ನ ರೌಡಿಗಳಂತ ಕರೆದ್ರೆ ರಾಜಕಾರಣಿಗಳನ್ನ ಕುತಂತ್ರಿ ಅಂತಗಳಂತ ಕರಿಬೇಕಾ? ಮತ್ತು ನಮ್ಮದು ಭೂಮಿನೇ ಇಲ್ಲಂದಾಗೆ ಈಗ ಆಲ್ರೆಡಿ ಅವ್ರು ಹೇಳ್ದಂಗೆ 1080 ಚಿಲ್ಲರೆ ಏನೋ ಖಾತೆದಾರರು ಇರೋದು. ಇದರಲ್ಲಿ 823 ಜನ ಏನೋ ಭೂಮಿ ಕೊಡಲ್ಲ ಅಂತ ಆಲ್ರೆಡಿ ಅವರೇ ನಮ್ಗೆ ರಿಟರ್ನ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಸೊ ರಿಟರ್ನ್ ಡಾಕ್ಯುಮೆಂಟ್ ಕೊಟ್ಟರು ನೀವು 4-1, 6-1, 7-1, 8-1 ಬೇಕಾದ್ರೆ 90/1 ಮಾಡ್ಕೊಳ್ಳಿ, ನಮಗೇನು ಭಯ ಇಲ್ಲ. ಯಾಕಂದರೆ ನಮ್ಮ ಹೋರಾಟ ಗಟ್ಟಿಯಾಗಿದೆ. ನಮ್ಮ ಭೂಮಿಯ ಒಳಗಡೆ ನಾವು ಬರೋಕ್ಕೆ ಬಿಡಲ್ಲ. ಮೊದಲನೇದು. ಮೊದಲನೇ ಕ್ವಶನ್ ನೀವು ಕೇಳಿದೇನೋ ರೈತರು ಅಭಿವೃದ್ಧಿ ಪರ ಇಲ್ಲ ಅಂತ. ರೈತರು ಅಭಿವೃದ್ಧಿ ಪರ ಇರಬೇಕು. ಯಾವ ಥರ ಅಭಿವೃದ್ಧಿ ಪರ ಇರಬೇಕು ಅಂದರೆ, ಈಗ ಸಣ್ಣ ಪುಟ್ಟ ರೈತರು ನಾವೆಲ್ಲ 1 ಎಕರೆ 2 ಎಕರೆ ಈ ಥರ ಜಮೀನುಗಳನ್ನ ಇಟ್ಕೊಂಡಿರೋರು. ಇವಾಗ ನಮ್ದು 7 ಎಕರೆ ಇದೆ. 7 ಎಕರೆಗೆ ನಮ್ಮ ತಾತಗೆ 4 ಜನ ಮಕ್ಕಳಿದ್ದೀವಿ ನಾವು. 1.5 ಎಕರೆ ಬರುತ್ತೆ. ಬೇಕಾದ್ರೆ ನಿಮ್ಮ ಸರ್ವೆ ನಂಬರ್ಗಳು ಹೇಳ್ತೀನಿ ಚೆಕ್ ಮಾಡ್ಕೊಳ್ಳಿ. 68 238 67/2 ನಡತ್ನಾಕ್ನಳ್ಳಿ. ಈ 3 ಸರ್ವೆ ನಂಬರ್ ಒಂದನ್ನು 7 ಎಕರೆ ಇದೆ. 4 ಜನ ನಾವು ಗಂಡು ಮಕ್ಕಳಿದ್ದೀವಿ. ಈಗ ನಮ್ಮ ಜಮೀನುಗಳು ನಾವು ನಿಮ್ಮ ಉದ್ಧಾರಕ್ಕೆ ಕೊಟ್ಬಿಟ್ಟು, ನಿಮ್ಮ ಅಭಿವೃದ್ಧಿಗೆ ಕೊಟ್ಬಿಟ್ಟು ನಾವೆಲ್ಲ ಹೋಗಬೇಕು? ಇದುವರೆಗೂ ಕೊಟ್ಟಿರೋರ ಗತಿ ಏನಾಗಿದೆ ಅಂತ ನಮ್ಮ ಕಣ್ಣು ಮುಂದೆನೇ ಇದೆ. ಮೊದಲನೇದು. ಎರಡನೇದು, ಈಗ ಇಲ್ಲಿ ಇರುವಂಥ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಾಗಲಿ, ಅರ್ಥ ಆಯ್ತಾ? ಹೌದು, ಯಾವ ಥರ ಇರಬೇಕು ನಿಜವಾದ ರಾಜಕೀಯ ಮಾಡೋರು ಅಥವಾ ನಿಜವಾದ ಜನಪರ ಕಾಳಜಿ ಇರೋರು ಅಂದರೆ, ನಾನು ಮಾಡಬೇಕಾದ್ರೆ ಈಗ ನಾನು ಒಬ್ರಿಗೇನೋ ಒಂದು ಹೇಳಬೇಕಾದ್ರೆ ನಾನು ಅಲ್ಲೊಂದು 100 ರೂಪಾಯಿ ಹಾಕ್ಬಿಟ್ಟು ಬೇರೆಯವ್ರಿಗೆ 10 ರೂಪಾಯಿ ಹಾಕು ಅಂತ ನಾನು ಹೇಳಬೇಕು. ಸೊ ನಿಮ್ಮ ಜಮೀನುಗಳು ಇದೇ ಹೋಬಳಿದೇ ಇದೇ ಹೋಬಳಿ ಜನಪ್ರತಿನಿಧಿ ಇದೇ ಹೋಬಳಿಲಿ ಬರಬೇಕಾದ್ರೆ ನಿಮ್ಮ ಜಮೀನು ಎಷ್ಟು ಹೋಗ್ತಾ ಇದೆ? ಅದಕ್ಕೆ ನಿಮ್ದು ಒಂದು 10 ಎಕರೆ ಬಿಟ್ಕೊಡಿ. ಅರ್ಧ ಎಕರೆ 20 ಜನಕ್ಕೆ ಬಿಟ್ಕೊಡಿ. 20 ಜನ ರೈತರು ಉಳಿತಾರಲ್ಲ, 10 ಎಕರೆ ನಿಮ್ಮದು ಬಿಟ್ಕೊಡಿ. ಇಲ್ಲ, ಮಾನ್ಯ ಸುಧಾಕರ್ ಇದ್ರು ಮಾಜಿ ಸಚಿವರು. ಸೊ ಮಾಜಿ ಸಚಿವ್ರದ್ದು ಎಷ್ಟು ಎಕರೆ ಚಿಂತಾಮಣಿಲಿ ಇದುವರೆಗೂ 3-4 ಇಂಡಸ್ಟ್ರಿಯಲ್ ಏರಿಯಾ ಹೋಗಿದೆ. ಎಷ್ಟು ಎಕರೆ ಬಿಟ್ಕೊಟ್ಟಿದ್ದೀರಾ? ಅಥವಾ ಇಲ್ಲಿ ಬಾಗೇಪಲ್ಲಿಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾಯಿದ್ದಾರೆ. ಅಲ್ಲಿ ಸುಬ್ಬಾರೆಡ್ಡಿ ಅವರು ಎಷ್ಟು ಎಕರೆ ಬಿಟ್ಕೊಟ್ಟಿದ್ದಾರೆ? ಇಲ್ಲ, ಇಲ್ಲಿ ದೇವನಹಳ್ಳಿಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು. ಈಗ ಏರ್ಪೋರ್ಟ್ ಮಾಡಿದ್ರು. ಏರ್ಪೋರ್ಟ್ಗೆ ಯಾವ್ದಾದ್ರು ರಾಜಕೀಯ ವ್ಯಕ್ತಿಗಳವ್ರದ್ದು ಜಮೀನು ಹೋಗಿದ್ದು ನೋಡಿದ್ಯಾ? ಇಲ್ಲ. ಏನಂದರೆ ಅವರು ಗುರ್ತಿಸೋಂಥ ಜಾಗ ಹೆಂಗಿರುತ್ತೆ ಅಂದರೆ, ಇದು ಸತ್ಯ. ಸುಮಾರು ಸಾಕಷ್ಟು ಗೌರ್ಮೆಂಟ್ ಜಮೀನು ಸ್ವಲ್ಪ ಇರಬೇಕಲ್ಲಿ ಮಧ್ಯದಲ್ಲಿ. ಅದಕ್ಕೆ ರೈತರಿಗೆ ದುಡ್ಡು ಕೊಡೋಷ್ಟು ಇರಲ್ಲ. ಆ ಥರ ಗೌರ್ಮೆಂಟ್ ಜಮೀನುಗಳಿದ್ದರೆ ಮಾತ್ರನೇ ಅಧಿಕಾರಿಗಳು ಇನ್ನೊಬ್ಬರು ಮತ್ತೊಬ್ಬರು ಏನಾದರೂ ಒಂದು ಮಾಡ್ಕೊಳಕ್ಕಾಗೋದಲ್ಲಿ, ಅರ್ಥ ಆಯ್ತಾ? ಅದ್ರ ಪಕ್ಕ ರೈತರನ್ನ ಹಾಳು ಮಾಡಬೇಕು. ಅವು ಈ ಇಂಡಸ್ಟ್ರಿ ಏರಿಯಾ ಬಂದಿದ್ದ ಪಕ್ಕದ ಜಮೀನುಗಳಲ್ಲಿ ಇವ್ರದ್ದು ರಾಜಕೀಯ ವ್ಯಕ್ತಿಗಳವ್ರದ್ದು ಜಮೀನು ಇರಬೇಕು. ಸೊ ನನ್ನ ವಾದ ಏನು ಅಂದರೆ, ರೈತರು ಅಭಿವೃದ್ಧಿ ಪರ ಇಲ್ಲ ಅಂದರೆ ದಯವಿಟ್ಟು ಅಭಿವೃದ್ಧಿ ಪರ ಇರ್ತಾರೆ. ಸಣ್ಣ ಪುಟ್ಟ ರೈತರನ್ನ ನೀವು ನಾಶ ಮಾಡಿಬಿಟ್ಟು ಅವರು ಅಭಿವೃದ್ಧಿ ಪರ ಅಲ್ಲ ಅಂತಾರೆ. ಈಗ ನಾನು ಇದು ಮೇಲೆ ಎತ್ತಬೇಕು ಅಂತಂದ್ಬಿಟ್ಟು ನನ್ನ ಕೆಳಗಡೆ ಹಾಕ್ಕೊಂಡು ನೀನು ಅದ್ರ ಮೇಲೆ ಹತ್ತಿದ್ರೆ ಅದು ಹೆಂಗೆ ಅಭಿವೃದ್ಧಿ ಆಗುತ್ತೆ? ನಿಮ್ಮದು ಫಸ್ಟು ಜಮೀನು ಕೊಡಿ. ನಿಮ್ಮದು ಎಷ್ಟು ಎಕರೆ ಹೋಗ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾಗೆ? ನಿಮ್ಮದು ಇಂಡಸ್ಟ್ರಿಯಲ್ ಏರಿಯಾಗೆ ಇಷ್ಟು ಎಕರೆ ನಂದು ಹೋಗ್ತಾ ಇದೆ ಅಂತ ನಿಮ್ಮದು ಪಾಣಿ ತೋರಿಸಿ, ನಾವು ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಸಣ್ಣ ಪುಟ್ಟ ರೈತರನ್ನ ಉಳಿಸೋ ಕೆಲಸ ಮಾಡಬೇಕು ರಾಜಕೀಯದವರು. ಹಂಗಾಗಿ ರಾಜಕಾರಣಿಗಳು ಕುತಂತ್ರಿಗಳಾಗ್ತಾರೆ ಹೊರತು ಯಾವತ್ತೂ ರೈತರು ಹೋರಾಟಗಾರರಾಗಲ್ಲ. ಈಗ 823 ಜನದ್ದು ಖಾತೆದಾರ ನಾವು ಕೊಡ್ತೀವಿ. ಏನಂತ ನಾವು ಭೂಮಿ ಕೊಡಲ್ಲ ಅಂತ ಕೊಟ್ಟಿರೋದು ಅವರೇ ರಿಟರ್ನ್ ಡಾಕ್ಯುಮೆಂಟ್ ಅಕ್ನಾಲೇಜ್ಮೆಂಟ್ ಕೊಟ್ಟಿರೋದು KDBಯಿಂದ ನಾವು ಕೊಡ್ತೀವಿ. ಇವ್ರು 70-80% ಕೊಡೋರು ಇದ್ದಾರೆ ಅಂತ ಹೇಳ್ತಾರಲ್ಲ, 70-80% ಕೊಡೋರು ಇದ್ದರೆ ಅವ್ರು ಕೊಡಲಿ. ಹಾಗಾದ್ರೆ ಅವ್ರು ಡಾಕ್ಯುಮೆಂಟ್ ಕೊಟ್ಟರೆ 70-80% ಇರೋದಕ್ಕೆ ನಮ್ದು ಹಂಗಲ್ಲಿ ದಾಖಲೆ ಸುಳ್ಳು ಅಂತ ಅರ್ಥ ಆಯಿತು. ಇಲ್ಲೊಂದೇ ಅಲ್ಲ, ಜಮಕೋಟೆ ಅಲ್ಲ, ನೀವೆಲ್ಲಾದರೂ ಹೋಗಿ ಎಲ್ಲಿ ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ, ಅಥವಾ ಚನ್ನರಾಯಪಟ್ಟಣ ಆಗಿರ್ಬೋದು ಅಥವಾ ಜಮಕೋಟೆ ಆಗಿರ್ಬೋದು, ಆನೇಕಲ್ ಹೋರಾಟ ನಡೀತಾ ಇದೆ, ಬಿಡದಿ ಹೋರಾಟ ನಡೀತಾ ಇದೆ, ಅಲ್ಲೆಲ್ಲನೂ ಹೇಳೋದು ಇದೇ ಥರ. ಏನಂತ 70-80% ಕೊಡೋಕೆ ರೆಡಿಗವ್ರೆ ಅಂತ. ಸೊ ರೆಡಿಯಾಗಿ ಅವರಿದ್ದರೆ ದಾಖಲೆ ಬಿಡುಗಡೆ ಮಾಡಿ. ಈಗ ನಾವು ದಾಖಲೆ ಬಿಡುಗಡೆ ಮಾಡ್ತೀವಿ. 823 ಜನ ಕೊಡಲ್ಲ ಅಂತ ಹೇಳಿರೋದು ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ 28/3 ಹಿಯರಿಂಗ್ ಪ್ರೊಸೆಸಲ್ಲಿ. ನೀವು ದಾಖಲೆ ರೆಡಿ ಮಾಡಿ. ನೀವು ದಾಖಲೆ ಬಿಡುಗಡೆ ಮಾಡಿ 80% ಜನ ನಿಮ್ಗೆ ಕೊಡೋಕೆ ನಿಜವಾಗ್ಲೂ ರೆಡಿ ಇದ್ದರೆ ನಾವು ಕೊಟ್ಬಿಡ್ತೀವಿ. ನಾವು ವಿರೋಧಿಗಳಲ್ಲ. ಸರ್ಕಾರ ಪ್ರಾಯೋಜಿತ ಇದು. ಯಾವುದೋ ಸರ್ಕಾರ ಪ್ರಾಯೋಜಿತದ ಪ್ರಾಜೆಕ್ಟ್ ಇದು. ಸರ್ಕಾರ ಪ್ರಾಯೋಜಿತ ಪ್ರಾಜೆಕ್ಟ್ ಬರಬೇಕಾದ್ರೆ, ಯಾವುದೇ ಸರ್ಕಾರ ಪ್ರಾಯೋಜಿತ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಲೋಕಲ್ MLAನ ಕೇಳದೆ ಯಾರು ಏನೂ ಮಾಡಲ್ಲ. ಈಗ ಲೋಕಲ್ MLAನ ಕೇಳಿರ್ತಾರೆ. ಏನಂತ? ಲೋಕಲ್ MLAನ ನಾವು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲಿ ಅಂತ ಕೇಳಿರ್ತಾರೆ. ಈಗ ಲೋಕಲ್ MA ಅವ್ರಿಗೆ ಮತ್ತು ಸಣ್ಣ ಪುಟ್ಟ ಅವ್ರ ಪಕ್ಕ ಅಕ್ಕ ಇರುವಂಥ ಜನಪ್ರತಿನಿಧಿಗಳಿಗೆ ಹೆಂಗಿದೆ ಅಂದರೆ, ಇವರು ಈ ಇಂಡಸ್ಟ್ರಿಯಲ್ ಏರಿಯಾ ಬಂದರೆ ಅವ್ರ ಜಮೀನುಗಳಿಗೆ ಪಕ್ಕ ಬೌಂಡ್ರಿಗಳ ಥರ ಇದು. ಅವ್ರ ಜಮೀನುಗಳಿಗೆ ಪಕ್ಕ ಬೌಂಡ್ರಿಗಳ ಥರ. ಸೊ ಈಗ ಬರಲಿ ಅಂತಲೇ ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಇಲ್ಲ, ಬರಲ್ಲ ಅಂತ ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಈಗ ಬರಲಿ ಅಂತ ಹೇಳಿದರೆ ಮೊದಲನೇದಕ್ಕೆ ಅವ್ರು ಬಂದು ಧೈರ್ಯವಾಗಿ ಹೇಳ್ಬೇಕು, ನಾನೇ ಮಾಡ್ತಾ ಇರೋದು ಇದು ಅಂತ.
ಈ ಜನದ ಭಾಗಕ್ಕೆ ನಾವು ಇದು ಮಾಡ್ತಾ ಇರೋದು, ನಾನೇ ಹೋರಾಟ ಮಾಡ್ತಾ ಇರೋದು, ಸರ್ಕಾರದ ಪ್ರಾಯೋಜಿತ ಇಲ್ಲ ಇದು, ಸರ್ಕಾರ ಕೇಳಿ ನಾನೇ ತೊಗೊಂಬಂದಿರೋದು ಅಂತ ಹೇಳ್ತಾರೆ. ಅವ್ರು ಹಂಗೆ ಹೇಳ್ತಾ ಇಲ್ಲ. ಅವ್ರು ಹೆಂಗೇನು ಹೇಳ್ತಿದ್ದಾರೆ ಅಂದರೆ, ನನ್ನ ಪಿ ಡಿ ಒನ ಟ್ರಾನ್ಸ್ಫರ್ ಮಾಡೋ ಯೋಗ್ಯತೆ ಇಲ್ಲ ನನಗೆ ಈ ಸರ್ಕಾರದಲ್ಲಿ, ಮತ್ತು ನಾನು ಹೆಂಗೆ ಪ್ರಾಜೆಕ್ಟ್ ತೊಗೊಂಬರ್ತೀನಿ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸರಿ, ನಿಮಗೆ ಸಂಬಂಧ ಇಲ್ಲ ಅಂತ ಹಂಗೆ ತೊಗೊಳ್ಳೋಣ. ಹಾಗಾದರೆ ಈಗ ಎಲ್ಲ ಭಾಗಗಳಲ್ಲೂ ಏನು ಮಾಡಬೇಕು? ಈಗ ಕಾಂಗ್ರೆಸ್ಸು ಈಗ ಬಿಡದಿ ಭಾಗದಲ್ಲಿ ಏನು ಮಾಡ್ತಿದ್ದಾರೆ, ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಗಟ್ಟಿಯಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹೋರಾಟ ರೈತರ ಪರವಾಗಿ ಮಾಡ್ತಿದ್ದಾರೆ. ಯಾವುದಾದ್ರೂ ಆಗಲಿ ಪಕ್ಷ, ಅದನ್ನು ಮೆಚ್ಚುಗೆ ಮಾಡೋಣ, ರೈತರ ಪರವಾಗಿ ಮಾಡೋಂಥ ಕೆಲಸನ. ಸೊ ಅದೇ ಪಕ್ಷದವ್ರು ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. ಅದೇ ಬಿಡದಿಗೊಂದು ನ್ಯಾಯನ, ಶಿಡ್ಲಘಟ್ಟಕ್ಕೆ ಒಂದು ನ್ಯಾಯನ? ಹಂಗಂದ್ರೆ ಕುಮಾರಸ್ವಾಮಿ ಅವರೇ ಕಳ್ಸವ್ರ? ನಾವು ಅಲ್ಲಿ ಹೋರಾಟ ಮಾಡಿ ರೈತರ ಜನಗಳ ಮೆಚ್ಚುಗೆ ತೊಗೊತೀವಿ, ನೀವು ಇಲ್ಲಿ ಲೂಟಿ ಹೊಡೆದು ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗೋಣ ಅಂತ ಅಲ್ವಾ? ಸೊ ಇರ್ಬೋದಲ್ವಾ? ಸೊ ಅಥವಾ ಕುಮಾರಸ್ವಾಮಿಯವರು ಹೇಳಿ, ಇಲ್ಲ ನಮ್ಮ ಪ್ರಾಜೆಕ್ಟ್ ಅಲ್ಲ ಇದು, ಲೋಕಲ್ ಎಮ್ ಎಲ್ ಎಗೆ ಬಿಟ್ಟಿದ್ದ ಕೆಲಸ ಇದು ಅಂತ. ಇಲ್ಲ, ಲೋಕಲ್ ಎಮ್ ಎಲ್ ಎ ಹೇಳಿ, ನಾನು ರೈತರ ಪರವಾಗಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ಬರಲ್ಲ, ನಾನು ಪ್ರಾಜೆಕ್ಟ್ ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ರೈತರು ಉಳಿಬೇಕು. ರೈತರು ಕೊಡ್ತೀರಿ ಅಂತ ಹೇಳಿದರೆ 873 ಎಕರೆ ಕೊಡಲ್ಲ ಅಂತ ಹೇಳಿರೋ ನಮ್ಮ ಹತ್ರ ಇದೆ ರಿಟರ್ನ್ ಡಾಕ್ಯುಮೆಂಟು. ಕೊಡ್ತೀನಿ ಅಂತ ಹೇಳ್ತಿರೋರು ನೀವು, ಯಾವ ಪಕ್ಷದವರಾದ್ರಾಗಲಿ, ಕಾಂಗ್ರೆಸ್ ಅವರಾಗಲಿ ಅಥವಾ JDS ಅವರಾಗಲಿ, ಯಾವುದಾರಾಗಲಿ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ನೀವು ಬಿಡುಗಡೆ ಮಾಡಿ, ಆಯಿತಾ? ಇಲ್ಲ, ಕೊಡ್ತೀನಿ ಅಂತ ಹೇಳೋರ್ದು ಹೋರಾಟ ಅಲ್ಲಿ ನಡೀತಾ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಎಷ್ಟು ಜನ ಇದ್ದಾರೆ ಅಂತ. ಒಬ್ಬರು ಇಬ್ಬರು ಮಲಗಿಡ್ತಾರೆ ಅಲ್ಲಿ, ಅರ್ಥ ಆಯ್ತಾ? ಸೊ ಇಲ್ಲಿ ಹೋರಾಟ ಕೊಡಲ್ಲ ಅಂತ ಹೇಳೋರ್ದು ಹೋರಾಟ ಪ್ರತಿ ದಿವಸ ಹಿಂಗೆ ಇದೆ. 100 ದಿವಸ ಹೆಣ್ಮಕ್ಳು 35 ಕಿಲೋಮೀಟ್ರ್ ದೂರದಲ್ಲಿ ಬಂದು ರಾತ್ರಿ ಹಗಲು ಮಲಗಿ ಎದ್ದೋಗ್ತಿದ್ದಾರೆ ಅಂದರೆ ಅದು ಸುಮ್ಮನೆ ಹೋರಾಟ ಆಗುತ್ತಾ? ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ರು ಇದು ಸರ್ಕಾರಗಳು ಇನ್ನೊಂದು ಮತ್ತೊಂದು ಕಣ್ ತೆಗಿತಲ್ಲ. ಆಮೇಲೆ ಉಡಾಫೆ ಇದು ಕೊಡೋದು. ಈಗ DK ಶಿವಕುಮಾರ್ ಹೇಳ್ತಿದಾರಲ್ಲ, ನೀವೇನು ನಮಗೆ ಗಲಾಟೆ ಹಾಕ್ಬೋದು, ಕಲ್ಲು ಇರ್ಬೋದು, ಮಾಡೇ ಮಾಡ್ತೀವಿ, ನೀವೇನು ಮಾಡೋಕ್ಕಾಗಲ್ಲ ನಮ್ಮನ್ನು ಅಂತ ಹೇಳ್ತಿದ್ದಾರೆ. ನಾವೇನಾದರೂ ಮಾಡೋಕ್ಕೆ ಅವಕಾಶ ಇದ್ದಾಗ ಮಾಡೇ ಮಾಡ್ತೀವಿ. ಈಗ ನಿಮ್ಮನ್ನು ಮುಂದೆ ಬಿಟ್ಟುಬಿಟ್ಟಿದ್ದೀವಿ ಅಷ್ಟೇ. ನಾನೊಬ್ಬ ಕಟ್ಟ ಕಾಂಗ್ರೆಸ್ಸಿಗ ನಾನು ಹೇಳ್ತಿದ್ದೀನಿ, ಇಂಥ ಸರ್ಕಾರ ನಾವು ತೊಗೊಂಬಂದ್ವಲ್ಲ, ಗ್ಯಾರಂಟಿ ಕಾರ್ಡ್ಗಳು ಇಟ್ಕೊಂಡು ನಾವು ಓಡಾಡಿದ್ವಲ್ಲ ಮನೆ ಮನೆಗೆ ಓಟ್ ಹಾಕಿ ಅಂತ ಅಂದ್ಬಿಟ್ಟು, ಎಂಥ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಅನಿಸ್ತಿದೆ. ನಮಗೆ ಅವಕಾಶ ಬಂದಾಗ ನಾವು ಮಾಡೇ ಮಾಡ್ತೀವಿ. ಎಲ್ಲ ಹೆಚ್ಚು ಕಡಿಮೆ ರಾಜ್ಯದಾದ್ಯಂತ ಎಲ್ಲ ರೈತರ ವಿರೋಧಿಗಳ ಕಾಯ್ದೆಗಳನ್ನೇ ತರ್ತಾ ಇದ್ದಾರೆ. ಇವಾಗ ಏನಪ್ಪ, ಈ ಟಾಟಾ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾ ಇರೋದು, ಇದರೆಲ್ಲರ ಪೆಟ್ಟು ಕಾಂಗ್ರೆಸ್ಗೆ ಸುಮಾರು ಇನ್ನೊಂದು 3-4 ಪೀರಿಯಡ್ಗಳು ಬರದೇ ಇರೋಷ್ಟು ಪೆಟ್ಟು, ದೊಡ್ಡದು ಪೆಟ್ಟಂತೂ ಗ್ಯಾರಂಟಿ ಬೀಳುತ್ತೆ. ಅವರು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರೆ, ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರೆ. ಜನರು ಯಾರಂದ್ರೆ ನಾವಲ್ಲ, ಅವ್ರ ಮನೇಲಿರೋರು. ಅವ್ರ ಮನೆ ಹೆಂಗೆ ಉದ್ಧಾರ ಆಗಬೇಕು, ಅವ್ರು ಹೆಂಗೆ ಉದ್ಧಾರ ಆಗಬೇಕು, DK ಶಿವಕುಮಾರ್ ಅವರು, ಅವ್ರು ಸುತ್ತುವಂತ ಇರೋರು ಯಾರೋ ಅವ್ರು ಮಾತ್ರ ಜನ ಅಷ್ಟೇ. ಇನ್ನು ಉಳಿದವ್ರು ನಾವೆಲ್ಲ ಜನಗಳಲ್ಲ. ಅವ್ರಿಗೆ ಓಟ್ ಹಾಕಿರೋರು ನಾವೆಲ್ಲ ಬೂತ್ಗಳು, ಅವ್ರಿಗೆ ಬೂತ್ಗಳಷ್ಟೇ. ನಾವು ಜನಗಳಲ್ಲ. ನಿಜ ಅವ್ರು ಹೇಳ್ತಾ ಇರೋದು, ನಾನು ಬದುಕಿಗೋಸ್ಕರ ಅಂದರೆ ಅವನು ಬದುಕಿಗೆ ಮಾಡ್ಕೊತಿದ್ದಾನೆ ಅಷ್ಟೇ, ನಮಗೇನು ಮಾಡ್ತಿಲ್ಲ, ರೈತರಿಗೋಸ್ಕರ ಏನು ಮಾಡಿಲ್ಲ. ಈಗ ಇವಾಗ ಏನಪ್ಪ, ಈಗ ಎಲ್ಲ ಮತ್ತೆ ಅರ್ಜಿ ಹಾಕಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ? ಗೃಹಲಕ್ಷ್ಮಿಗೆ 2,000 ಕೊಡೋಕ್ಕೆ ಹೇಳಿದೆ. ಅವತ್ತು ಪಿಂಚಣಿ ಕೂಡ ಎಲ್ಲ ಹಾಕಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಓಟ್ ಹಾಕಬೇಕಾದ್ರೆ ಅವರೆಲ್ಲರೂ ಅರ್ಹರು. ಈಗ ಹೆಂಗೆ ಅನರ್ಹರಾಗ್ತಾರೆ? ಮಧ್ಯ 3 ವರ್ಷ ಆದಮೇಲೆ ಹೆಂಗೆ ಅನರ್ಹರಾಗ್ತಾರೆ ಅವರು? ಈಗ ನೀವು 3 ವರ್ಷ ದುಡ್ಡು ಹಾಕಿದ್ದೀರಲ್ಲ, ಅರ್ಹರಿಗೆ ತಾನೇ ವಸೂಲಿ ಮಾಡಲಿ. ಅರ್ಹರಿಗೆ ತಾನೇ ನೀವು ಹಾಕಿರೋದು, ಅರ್ಹರಿಗೆ ತಾನೇ ನೀವು. ಅವಾಗ ಅರ್ಹರಿಗೆ ನಿಮ್ಗೆ ಹೆಂಗೆ ಆ ಸಾಫ್ಟ್ವೇರಲ್ಲಿ ತೊಗೊಳ್ತು ಅರ್ಜಿ? ಅವಾಗ ಇವಾಗ ಹೆಂಗೆ ಆ ಸಾಫ್ಟ್ವೇರ್ ತೊಗೊಳ್ಳಲ್ಲ? ಹಂಗಾರೆ ಏನು ಚೇಂಜಸ್ ಮಾಡಿದ್ದೀರಾ? ಆ ಪ್ರಜ್ಞೆ ಯಾಕಿರಲಿಲ್ಲ ಅವಾಗ? ಯಾರು ನಿಜವಾದ ಅವಾಗ ಎಲ್ಲರಿಗೂ ಕೂಡ ಈಗ ಎಲ್ಲನೂ ಏನು ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಗ್ಯಾರಂಟಿಗಳು ಇನ್ನೊಂದು ಮತ್ತೊಂದು. ಈ ಗ್ಯಾರಂಟಿಗಳಿಂದ ಬದುಕ್ತಾ ಇದೆ ನನ್ನ ಸಂಸಾರ, ಗ್ಯಾರಂಟಿಗಳಿಂದನೇ ನಮ್ಮ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು 2,000 1,000 ಕೊಟ್ಬಿಟ್ಟು ಈ ಥರ ನಮ್ಮ ಭೂಮಿನೇ ಕಿತ್ಕೊಂತೀರಿ ಅಂತ ಗೊತ್ತಿದ್ರೆ ನಾವು ಯಾಕೆ ನಿಮ್ಮನ್ನು ಸರ್ಕಾರಕ್ಕೆ ಅಧಿಕಾರಕ್ಕೆ ತರ್ತಾ ಇದ್ದೀವಿ? ಸೊ ಯಾಕೆ ಅಧಿಕಾರಕ್ಕೆ ತರ್ತಾ ಇದ್ದೀವಿ ಹೇಳಿ? ತರ್ತಾ ಇರಲಿಲ್ಲ. ಭಾಳಷ್ಟು ತಪ್ಪುಗಳು ಮಾಡ್ತಿದ್ದಾರೆ. ಬಟ್ ಇದ್ರದಕ್ಕೆಲ್ಲದಕ್ಕೂ ಕಾರಣ ಏನು ಅಂದರೆ ಮದ ಅಂತ ಅನ್ನಿಸ್ತಿದೆ ನನಗೆ. ಯಾಕಂದರೆ ರಾಜ್ಯನ ಆಳುವಂಥ ರಾಜ ಯಾವಾಗಲೂ ಯಾವ ರೀತಿ ಇರಬೇಕು ಅಂದರೆ ತಾಯಿ ಹೃದಯ ಇರುವಂಥವನ್ನಾಗಬೇಕು. ತಾಯಿ ಹೃದಯ ಇದ್ದಿದ್ದಕ್ಕೆ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣದಲ್ಲಿ ಬಿಟ್ಟಿದ್ದು. DK ಶಿವಕುಮಾರ್ಗೆ ತಾಯಿ ಹೃದಯ ಇಲ್ಲ, ಅರ್ಥ ಆಯ್ತು? ಸೊ ಹಂಗಾಗಿ ಜನಗಳನ್ನ, ರೈತರನ್ನ ಬೀದಿಲಿ ನಿಲ್ಲಿಸಿ ಇಷ್ಟು ಜನಗಳನ್ನ ಕಾಡಿಸ್ತಾ ಇರೋದು. ತಾಯಿ ಹೃದಯ ಇದ್ದವನು ರಾಜ ಆದರೆ ಮಾತ್ರ, ಯಾವುದು ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಒಂದು ಸ್ವಲ್ಪ ಮಟ್ಟಿಗೆ ತಾಯಿ ಹೃದಯ ಇದ್ದಂಥ ರಾಜಕಾರಣಿಗಳು ನಾವು ಕಂಡಂಗೆ. ರಿಯಲ್ ಎಸ್ಟೇಟಿಂದ ಬಂದಿರೋರು, ಅದಕ್ಕೆ ರಿಯಲ್ ಎಸ್ಟೇಟ್ ಅವ್ರಿಗೆ ಸಹಾಯ ಮಾಡ್ತಾರೆ. DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟಾಗಿ ಬಂದಿರೋದು, ಬಿಸ್ನೆಸ್ ವ್ಯಾಪಾರಿಗಳವರು. ಹಂಗಾಗಿ ಬಿಸ್ನೆಸ್ಸು ಯಾರು ಕೊಡ್ತೀನಿ ಅಂತಾರೆ ಅಥವಾ ಯಾರು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತಾರೆ, ಅವ್ರು ಸಹಾಯ ಮಾಡ್ತಾರೆ. ಸೊ ಈ ಮುಂದೆ ಒಂದು ದಿವಸ ಅದೇ ಒಂಥರ ಏನಂದರೆ, ರಿಯಲ್ ಎಸ್ಟೇಟ್ ಅವ್ರ ಕೈಲಿ ಈ ರಾಜ್ಯ ಇದೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಸಿದ್ದರಾಮಯ್ಯನವರು 5 ಸಂಘದಿಂದ ಬಂದಿದ್ರು, ಹಂಗಾಗಿ ರೈತರಿಗೆ ಸಹಾಯ ಮಾಡಿದ್ರು. DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿದ್ದ, ಹಂಗೆ ರಿಯಲ್ ಎಸ್ಟೇಟ್ ಅವ್ರು ಸಹಾಯ ಮಾಡ್ತಿದ್ದಾರೆ. ಸೊ ನಾವು 100ಕ್ಕೆ 100 ಅಂದ್ಕೊಂಡ್ವಿ ಏನಂತ, ನಮ್ಮ ಭೂಸ್ವಾಧೀನ ಕ್ಯಾನ್ಸಲ್ ಆಗಬೇಕಾದ್ರೆ, ನಮ್ಮದು ಸ್ಮೂತಾಗಿ ನಮ್ಮದು ಕೆಲಸ ಆಗಬೇಕಾದ್ರೆ ಸಿದ್ದರಾಮಯ್ಯನಂತವ್ರು ಉಳ್ಕೊಬೇಕಾಗಿತ್ತು, ಕುಮಾರಸ್ವಾಮಿ ಅಂತವ್ರು ಇರಬೇಕಾಗಿತ್ತು.
ತಾಯಿ ಹೃದಯ ಇರೋರಿಗೆ ಮಾತ್ರ ಸಾಧ್ಯ ಅದು ಆ ಥರ ನಿರ್ಧಾರಗಳು ತೊಗೊಳಕ್ಕೆ. ಈ ಥರ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರಿಗೆ, ಆಮೇಲೆ ಈ ಥರದವ್ರಿಗೆ ಈ ಥರ ನಿರ್ಧಾರಗಳನ್ನ, ರೈತರ ಕಷ್ಟ ಕಾಳಜಿಗಳನ್ನ ಕೇಳೋದು ಅವ್ರು ಏನಂದ್ರೆ ಏನು ಮಾಡ್ಕೊಳ್ತಾರೆ ಬಿಡು ಅನ್ನೋ ಥರ ಮದ ಇರುತ್ತೆ. ಸೊ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗ ಯಾರು ಮದ ಪಟ್ಟದವ್ರು ಯಾರು ಉಳಿದಿಲ್ಲ. ಈಗ ನಾವೆಲ್ಲ ಈಗ ಏನದು ನಾವು ಬೇಕಾದ್ರೆ ಪುಟಗಳನ್ನ ತಿರುಗಿಸಿ ನೋಡೋಣ, ಎಂತೆಂಥ ರಾಜಕಾರಣಿಗಳು ನಾಡೋಗಿದ್ದಾರೆ, ಎಂತೆಂಥ ರಾಜಕಾರಣಿಗಳು ಇದ್ದಾರೆ. ಯಾರಾದರೂ ಅವ್ರ ಮಕ್ಕಳು ಒಬ್ಬರು ಇವತ್ತಿಗೂ ಮೊಮ್ಮಕ್ಕಳು ಕ್ಲಿಕ್ ಆಗಿರೋದು ತೋರಿಸಿ ಇಲ್ಲಿ ನೋಡೋಣ. ಇವಾಗ ನಿಜಲಿಂಗಪ್ಪ ಎಂಥ ಮುಖ್ಯಮಂತ್ರಿ ಆಗಿದ್ದವರು, ದೇವರಾಜ ಅರಸು ಅಂತ ಯಾರಾದರೂ ಅವ್ರ ಮಕ್ಕಳು ಮರಿಮಕ್ಕಳು ಯಾರ ಕನಿಷ್ಠ ಪಕ್ಷ ಒಂದು MLA ಆಗಿದ್ದಾರಾ? ನಮಗೆ ಅಧಿಕಾರ ಕೊಟ್ಟಾಗ ನಾವು ಜನಗಳ ರೀತಿ ಹೆಂಗೆ ನಡ್ಕೊಂಡಿರ್ತೀವಿ, ನಾವು ಜನಗಳಿಗೆ ಹೆಂಗೆ ಸಹಾಯ ಮಾಡಿರ್ತೀವಿ, ಅದು ಇಂಪಾರ್ಟೆಂಟು. ಸೊ ಅದನ್ನೇ ನಾವು ಹೊತ್ಕೊಂಡು ಬರೋದು. ಏನಂದರೆ ಅವ್ರು ಇಲ್ಲದೇ ಇದ್ದರೂ ಅವ್ರ ಹೆಸರನ್ನ ನೆನೆಸ್ಕೊಬೇಕು ನಾವು. ಆ ಥರ ಕೆಲಸ ಮಾಡಬೇಕು. ಆ ಥರ ಕೆಲಸ ಯಾವಾಗ ಮಾಡಿಲ್ಲೋ, ಸೊ ನಿಮ್ಮ ಅಧಿಕಾರದ ಆಸೆ, ನಿಮ್ಮ ಅಧಿಕಾರದ ದಾಹ ಎಲ್ಲ ಇಲ್ಲಿಗೆ ಕೊನೆ ಆಗುತ್ತೆ. ಅದರಲ್ಲಿ ಎರಡೊಂದು ಮಾತೇನಿಲ್ಲ.